ಮಾಡೋಣ. ಓಕೆ, ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾ ಬಂದ್ ಮಾಡಾಗಾದಾರ, ಅದಕ್ಕೆ ಕ್ಯಾಮ್ರಾ ಬಂದ್ ಮಾಡ್ತೀನಿ. ದರ್ಶನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಮದೆಲ್ಲ. ಹಾಯ್, ನಮಸ್ಕಾರ. ನಾನು ನಿಮ್ಮ ಸಂಚಾರಿ. ಏನಿಲ್ಲ, ಮಾರ್ನಿಂಗ್ 4:30 ಆಗಿತ್ತು. ಎದ್ದು ಫ್ರೆಶ್ ಆಗಿ ಇಲ್ಲಿ ಕೇಳಿದ ಪ್ರಕಾರ ಮುಂಜಾನೆ ಭಾಳ ರಶ್ ಇರಲ್ಲ ಅಂತ. ನೀವು 10 ಗಂಟೆ ಮ್ಯಾಲೆ ಬಂದ್ರೆ ಗೊತ್ತಲ್ಲ ಹೆಂಗೆ ರಶ್ ಇರ್ತದಂತ. ಸೊ ಅದಕ್ಕೆ ರಾತ್ರಿ ಮಲ್ಕೊಂಡಿದ್ದೆ 1:45 ಸೊ ಈಗ ಜಲ್ದಿ ದರ್ಶನ ಮಾಡ್ಕೊಂಡು ನೋಡೋಣ ಅಂತ ಪ್ಲ್ಯಾನ್ ಅದ. ಮುಂದಿಂದು ಟೆಂಪಲ್ ಕಡೆ ಹೋಗಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಟೆಂಪಲ್ದೇ ಬರೀ ಮೇನ್ಲಿ. ಓ, ಅಂತೂ ಟೆಂಪಲ್ ಕಡೆ ಬಂದೆವು. ಅಂದ್ರೆ ನಮ್ದು ಲಾಡ್ಜ್ ಎಲ್ಲಿತ್ತಂದ್ರೆ ನಮ್ಮ ಟೆಂಪಲ್ ಅದ ನೋಡ್ರಿ, ಟೆಂಪಲ್ ನಿಯರ್ಲಿನೇ ಮಾಡಿರೋ. ಬಸವರಾಜ್ ಅವ್ರ ಫ್ರೆಂಡ್ ಇದ್ದರು, ಅವರು ಟೆಂಪಲ್ ನಿಯರ್ಲಿನೇ ಮಾಡಿರು. ಅದಕ್ಕೆ ನೋಡ್ರಿ, ಇಲ್ಲಿ ಮತ್ತೊಂದು ಮಾರ್ನಿಂಗ್ ದರ್ಶನ ಭಾಳ ಚಲೋ ಆಗ್ತದಂತ. ಅದನ್ನು ಬಿಟ್ಟು ಮತ್ತು ನೀವು ಸಂಜೆಗೆ ಹೋದ್ರೆ ಭಾಳ ನೋಡ್ರಿ, ಮಧ್ಯಾಹ್ನ ನೀವು 10 ಗಂಟೆ ಮೇಲೆ ಹೋದ್ರೆ ಅಂತ ತಿಳ್ಕೊರಿ, ಭಾಳ ಜನ ಇರ್ತಾರೆ. ಸೊ ಬ್ಯಾಡ್ ಅಂತ ನಾವು ನಿಮ್ಮ ಟೆಂಪಲ್ ಮೇನ್ ಗೇಟ್ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಇದು ಟೆಂಪಲ್ ಮೇನ್ ಗೇಟ್. ಸೊ ಜಸ್ಟ್ ನಾ ನೋಡಿದ ಪ್ರಕಾರ, ಹಿಸ್ಟ್ರಿ ಪ್ರಕಾರ ಇದು 7th ಸೆಂಚುರಿ ಟೆಂಪಲ್ ಅದಂತ, ಚಾಳುಕ್ಯರ ಕಾಲದಾಗಿಂದು. ಅಷ್ಟೇನು ನಂಗೆ ಹಿಸ್ಟ್ರಿ ಗೊತ್ತಿಲ್ಲ, ನಾ ಹಿಸ್ಟ್ರಿ ಹೇಳಪ್ಲೇನೂ ಇಲ್ಲ. ಇದು ಮಹಾಲಕ್ಷ್ಮಿ ಟೆಂಪಲ್ದು ಮೇನ್ ಗೇಟ್ ಇದು. ಬರ್ರಿ ಒಳಗಡೆ ಹೋಗೋಣ, ಹೋಗಿ ತಾಯಿ ದರ್ಶನ ಮಾಡ್ಕೋಣ. ಅಂಬಾಭವಾನಿ, ಮಹಾಲಕ್ಷ್ಮಿ ಅಂಬಾಭವಾನಿ ಎಲ್ಲ ಒಂದೇ ಅಲ್ಲ, ಎರಡು. ಶಿವಾಜಿ ಮಹಾರಾಜ ಕಾಲದಾಗಿಂದಲೇ ಕಾಣಲ್ಲ ಇವೆಲ್ಲ. ಬಟ್ ಒಳಗದು ಟೆಂಪಲ್ ಮೇನ್ ಕಟ್ಟಿದ್ದು 7th ಸೆಂಚುರಿ ಅಂತ ನೋಡಿನ. ಸೊ ನನಗೂ ಗೊತ್ತಿಲ್ಲ ಈಗ ಯಾಕಡೆ ಹೋಗ್ಬೇಕಂತ ಟೆಂಪಲ್ಗೆ. भाई साहब टेंपल किधर है? इधर है क्या? ओके. ಸೊ ಅದು ಮೇನ್ ಟೆಂಪಲು ಅನ್ಸೋ ಮಟ್ಟಿಗೆ. ಸೊ ಯಾರೂ ಇರ್ಲಕ್ಕಿಲ್ಲ ಅಂತ ಅನ್ಸುತ್ತೆ ನಂಗಾರ. ಯಾಕಂದ್ರೆ ನಾವು ಅಷ್ಟು ಜಲ್ದಿ ಏನಿಲ್ಲೋ ಭಾಯಿ, ನಾವು 1ಕ್ಕೆ ಮುನ್ಕೊಂಡಿದ್ದೆವು. 1ಕ್ಕೆ ಮುನ್ಕೊಂಡು ಮತ್ತು 4ಕ್ಕೆ ಎದ್ದಿದ್ದೆವು. ಏನಕ್ಕೆ ಎತ್ತಿ ನಿದ್ದೆ ಆಗಿಲ್ಲ. ಮತ್ತೊಂದು ಅಂಜಿಕೆ, ಈಗ 10 ರೂಪಾಯಿ ನೋಡಿ ದರ್ಶನ ಮಾಡಕ್ಕೆ ಹೋಗ್ತೀನಿ, ಫುಲ್ ರಶ್ ಇರ್ತದೆ, ಲೈನಿಗೆ ನಿಂದಿರ್ಬೇಕಾಗ್ತದೆ. ಮತ್ತು ದರ್ಶನ ಕರೆಕ್ಟ್ ಆಗಲ್ಲ. ನೀ ಲೈನಿಗೇನು ನಿಂದಿರ್ತಿ, ಲೈನಿನ ಪ್ರಾಬ್ಲಮ್ ಇಲ್ಲ, ಬಟ್ ದರ್ಶನ ಆಗಬೇಕಲ್ಲ ಕರೆಕ್ಟಾಗಿ. ಹಿಂದಿನ ಹೊತ್ತದ ಮುಂದಿನ ಹೊತ್ತದ ಮಾಡ್ತಾವ ಅವು. ನೀ ಪೂಜಾರಿಗಳು ಭೀ ನಡಿ ಚಲ್ ಅಂತವ, ಆಗಲ್ಲ ಅವೆಲ್ಲ. ಸೊ ಬೆಸ್ಟ್ ಆಪ್ಷನು ನಿದ್ದೆ ಹಾಲ್ ಭಾಯ್. ಅವ್ನು ಫಸ್ಟ್ ದರ್ಶನ ಮಾಡಾಮಿ, ಇಲ್ಲಿಂದ ಬಂದಿದ್ದೆವು, ದರ್ಶನ ಆಗಿಲ್ಲ ಅಂದ್ರೆ ಹೆಂಗಾಯ್ತದ, ತಪ್ಪಲ್ಲ ಅದು. ಸೊ ಏನಿಲ್ಲ ನೋಡಿ, ಎಲ್ಲ ಸುಮದ, ಯಾರಿಲ್ಲ, ಭಾರಿ ಬಡಿಯ ಅನ್ಸತ್ತ ನಂಗಾರ. ದರ್ಶನ ಮಾತ್ರ ಏನಿಲ್ಲ, ಈಗ ಮತ್ತೆ ದರ್ಶನ ಮಾಡ್ಕೊಂಡು ಮಂಕೋಬೋದು ನಾವು ಆರಾಮ್ಸೆ. ಸೊ ಕಿರಿಕಿರಿ ಬೇಡ, ಆರಾಮಾಗ. ಸೊ ಎಂಟ್ರಿ ಎಲ್ಲದಂತ ನಮಗೂ ಗೊತ್ತಿಲ್ಲ. सर टेंपल का एंट्री किधर है? एंट्री इधर से जाना. अभी मजा आएगा ना भिड़ो. चप्पल बाहर काढा. चप्पल ही नहीं है. फुल माता जी फुल हार भी. ಬಂದ್ರಿ ಈಗ ಫುಲ್ ಗ್ಯಾದ. ಯಾರು ಇಲ್ಲ ಸರ್, ಹೋಗೋಣ ಸರ್. ಈಗ ಹಾರ್ ಗ್ಯಾದ ಮೀನಿಗೆ. ಸೊ ತುಳಜಾ ಭವಾನಿ ಟೆಂಪಲ್ ಇಲ್ಲ, ಸೇಮ್ ಹಾಗೆ ಅನ್ಸತ್ತೆ ನಂಗಾರ. ಅಂಬಾಭವಾನಿ, ಮಹಾಲಕ್ಷ್ಮಿ ಎಲ್ಲ ಒಂದೇ. ಸೊ ಈ ಕ್ಯಾಮ್ರಾ ಮತ್ತೊಂದು ಅದೋ ಇಲ್ಲೋ ನಂಗೆ ಗೊತ್ತಿಲ್ಲ ಭಾಯ್. ನಾ ಚಾಲೂ ಮಾಡ್ಕೊಂಡು ಹೊಂಟೀನಿ, ಯಾವಾಗ ಸ್ಟಾಪ್ ಮಾಡಂತಾರೆ ಅವಾಗ ಸ್ಟಾಪ್ ಮಾಡಿಬಿಡ್ತೀನಿ. ಟೆಂಪಲ್ದು ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅದ. ಇದೇ ನೋಡ್ರಿ ಮೇನ್ ಆ್ಯಕ್ಚುಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲು. ಒಳಗೆ ಒಂದ್ಸಲ ಹೋಗೋಣ. ಒಳಗೆ ಗರ್ಭಗುಡಿಯಾಗ ಕ್ಯಾಮ್ರಾ ಹೆಂಗೂ ಬಂದ್ ಮಾಡಂತಾರೆ, ಬಂದ್ ಮಾಡೋಣ. ಓಕೆ, ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾ ಬಂದ್ ಮಾಡಾಗಾದಾರ, ಅದಕ್ಕೆ ಕ್ಯಾಮ್ರಾ ಬಂದ್ ಮಾಡ್ತೀನಿ. ದರ್ಶನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಮದೆಲ್ಲ.
ಆ್ಯಕ್ಚುಲಿ ನಾವು ದರ್ಶನ ಮಾಡಿದ್ದು ಎಷ್ಟು ಅಂದ್ರೆ 5 ಗಂಟೆ ಆಗಿತ್ತೇನೋ, 5:20 ಆಗಿತ್ತು. ಮತ್ತು ದರ್ಶನ ಮಾತ್ರ ಮಸ್ತ್ ಆಯಿತು. ಯಾರ ಪ್ಲ್ಯಾನ್ ಮಾಡತ್ತಾರೆ ಏನು ಮಾಡ್ತೀರಂದ್ರೆ ಏನು ಮಾಡ್ತೀರಂದ್ರೆ ಜಲ್ದಿ ಬರ್ರಿ, 4:15ಗೆ ತೆಗಿತಾರಂತ ಗುಡಿ. ಸೊ ನೀವು ಮುಂಜಾನೆ ಬಂದ್ರಂತ ತಿಳ್ಕೊರಿ, ದರ್ಶನ ಮಾತ್ರ ಗಿಚ್ಚೈತದ ಬಾಯ್. ಏನು ಕೇಳ್ತೀರಿ ಮುಂಜಾನೆ. ಬಟ್ ಈಗ ನೋಡ್ರಿ, ಈಗ ಸ್ವಲ್ಪ ರಶ್ ಆಗ್ಯದ, ಬಟ್ ಅಷ್ಟೇನು ರಶ್ ಇಲ್ಲ. ಓಕೆ ಬರ್ಬೋದು. ಈಗ ಜಸ್ಟ್ ಟೈಮ್ ನೋಡ್ರಿ ಎಷ್ಟಾಗ್ಯದ, 8:20 ಆಗ್ಯದ. ಸೊ ನಾ ರಾತ್ರಿ ಅಷ್ಟು ಗುಡಿದು ಕ್ಲಿಯರ್ಲಿ ಬಂದಿಲ್ಲ. ಮಾರ್ನಿಂಗ್ ಈ ಗುಡಿದು ತೋರಿಸ್ತೀನಿ ನೋಡ್ರಿ, ಎಂಟ್ರಿ ಹೆಂಗದ ಅಂತ. ಇದು ಗುಡಿದ ಎಂಟ್ರಿ ಆ್ಯಕ್ಚುಲಿ ನೋಡ್ರಿ. ಇದು ಹೀಗೆ ಕಟ್ಟಿರಬೇಕು ಶಿವಾಜಿ ಕಾಲಾಗ. ಬಟ್ ಒಳಗೆ ಮೇನ್ ಟೆಂಪಲ್ ಅದ ನೋಡ್ರಿ, ತಾಯಿ ಟೆಂಪಲ್. ಅದು ಪೂರ 7th ಸೆಂಚುರಿ ಕಟ್ಟಿದ್ದ. ಇಷ್ಟು ತಣ್ಣಗದ, ಏನಕ್ಕೆ ಹೇಳಕ್ಕೆ ಭೀ ಆಗಲ್ಲ, ಅಷ್ಟು ತಣ್ಣಗದ. ಇದು ಅವಾಗ ಕಟ್ಟಿದ್ದೇನಿಲ್ಲ, ಇದು ಶಿವಾಜಿ ಮಹಾರಾಜ್ ಅವರು ಕಟ್ಟಿದ ಕಾಣತ್ತ ನಂಗೆ ಆ್ಯಕ್ಚುಲಿ ಮೇನ. ಮತ್ತೊಂದು ಒಳಗೆ ಇಲ್ಲಿ ಕ್ಯಾಮ್ರಾ ಹಲೋ ಇಲ್ಲ. ನಾ ಏನು ಪೂರ ಟೆಂಪಲ್ದಾಗ ಏನು ಹೋಗಂಗಿಲ್ಲ, ಜಸ್ಟ್ ಇಲ್ಲೇ ನಿಮಗೆಲ್ಲ ತೋರಿಸ್ಬೇಕು. ಯಾಕಂದ್ರೆ ಮಾರ್ನಿಂಗ್ರೆ ತೋರ್ಸೋಕ್ಕಾಗಿಲ್ಲ ಅಷ್ಟು. ಸೊ ಈಗ ಇಲ್ಲಿಂದ ಪೂರ ತೋರಿಸಿ ಎಂಡ್ ಮಾಡೋದ ಬ್ಲಾಗು. ಟೆಂಪಲ್ ನೋಡ್ರಿ ಈ ಕಡೆದ ಆ್ಯಕ್ಚುಲಿ. ಸೊ ನೀವು ಫೋನ್ ಅಲೋ ಅದ, ಬಟ್ ಫೋನಿಂದ ಕ್ಯಾಮ್ರಾ ಹೊಡೆಪ್ಲೇ ಇಲ್ಲ ಫೋನ್ ಅಲೋ. ಸೊ ನಿಮ್ಮ ಬ್ಯಾಗ್ ಏನರ ಲಗೇಜ್ ಏನರ ನಿಮ್ಮ ಇಡೋದಿತ್ತು ಅಂದ್ರಲ್ಲ, ಇಲ್ಲಿ ಕೌಂಟ್ರ್ ಅಂತದ, ಬ್ಯಾಗ್ ಕೌಂಟ್ರ್ ಅಂತ. ಸೊ ಬ್ಯಾಗ್ ಕೌಂಟ್ರು ಈ ಕಡೆ ಬರ್ತದೆ ಆ್ಯಕ್ಚುಲಿ ಮೇನ್. ಈ ಕಡೆ ಬರ್ತದೆ. ಬ್ಯಾಗಲ್ಲಿ ಇಟ್ಟು ದರ್ಶನ ಮಾಡ್ಬೋದು. ಅದು ಟೆಂಪಲು. ಅಲ್ಲಿಂದ ಹೋಗೋಣ. ಫಸ್ಟ್ ಇದು ಒಂದು ಸಲ ನೋಡ್ರಿಕ, ಇದು ಎಟ್ ಮಸ್ತ್ ಅದಲ್ಲ. ಇವೆಲ್ಲ ಶಿವಾಜಿ ಮಹಾರಾಜವ್ರು ಕಟ್ಟಿದೆ ಅದ ಹ್ಯಾಂಗು. ಸೊ ಒಂದು ಸಲ ಅಲ್ಲಿಂದನೇ ಬಿಡ್ತಾರೆ ಕ್ಯಾಮ್ರಾ. ಸೊ ಅಲ್ಲಿಂದ ಹೋಗೋಣ ಏನಾಯ್ತದಂತ. ಅಷ್ಟೇನು ರಶ್ ಇಲ್ಲ. ಇವತ್ತು ಸಂಡೇ ಅಂದ್ರೂ ಭೀ ಅಷ್ಟು ರಶ್ ಇಲ್ಲ, ಬಟ್ ಎಲ್ಲರಂದರೂ ಭಾಳ ರಶ್ ಇರ್ತದ ಅಂತಂದರು. ಅದು ಮೇನ್ ಟೆಂಪಲ್ ನೋಡ್ರಿ, ಅದು ಎದುರು ಕಾಣುತ್ತೆ ನೋಡ್ರಿ, ಅದು ಮೇನ್ ಟೆಂಪಲು. ಸೊ ಭಾಳ ಜಲ್ದಿ ಬರ್ರಿ, ದರ್ಶನ ಚಲೋ ಆಯ್ತದ. ಮತ್ತೊಂದು ಯಾರೂ ಇರಂಗಿಲ್ಲ ಅಷ್ಟು ಜನ. ಸೊ ನೀವು ನಿಂದಿರ್ಬೋದು. ಇಲ್ಲಾಂದ್ರೆ ಹೆಂಗೆ ಆಯ್ತದಂದ್ರೆ ದಬ್ತಾರೆ ನಿಮ್ಗೆ, ದಬ್ಬತಾರ. ದಬ್ಬದ ಬೇಕಲ್ಲ, ಬೇಕೇನು ಬ್ಯಾಡಲ್ಲ. ಸೊ ಇದು ಮೇನ್ ಟೆಂಪಲ್ ನೋಡ್ರಿ. ಇಲ್ಲಿಂದ ಮೇನ್ ಎಂಟ್ರಿ. ನಾನೋದು ಹೋಗ್ಬರ್ರಿ, ಎಲ್ಲರೂ ದರ್ಶನ ಮಾಡ್ಕೊಂಬರ್ರಿ ತಾಯಿದು. ಜೈ ಭವಾನಿ ಜೈ ಶಿವಾಜಿ. ಹಾಯ್. ಜೈ ಭವಾನಿ ಜೈ ಶಿವಾಜಿ. ರತ್ನಗಿರಿ ಬಿಡತ್ತಿದ್ದೆವು. ಊಟ ಆಯಿತು. ಊಟ ಎಲ್ಲಿ ಮಾಡ್ದೇವು ಅಂದ್ರೆ ಇಲ್ಲೇ ಒಂದು ಹೋಟೆಲ್ ಇತ್ತು. ಯಾರಂದ್ರೆ ಬಸವರಾಜರು ಇಲ್ಲ, ಅವ್ರ ಫ್ರೆಂಡಿಂದೇ ಹೋಟೆಲ್ ಇತ್ತು, ಅಲ್ಲೇ ಮಾಡಿದೆವು ಹೋಟೆಲ್ದಾಗೆ. ಸೊ ಈಗ ಇಲ್ಲಿಂದ ಡೈರೆಕ್ಟ್ ರತ್ನಗಿರಿ. ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲ ಒಂದು ಅಪ್ಪಿ ತಪ್ಪಿ ಭೀ ಹೇಳ್ತದ. ಕಾರ್ನರಿಗೆ ನಿಮಗೆ ಪೂರ ಲೋಕೆ ಎದರಿನ ಫ್ರಂಟ್ ಕಾಣತ್ತದಂದ್ರೆ ಸೈಡ್ ಹೊಡಿಬೇಕು. ನಿಮಗೆ ಪೂರ ಬ್ಲೈಂಡ್ ಅದ ಅಂದ್ರೆ ಒಟ್ಟೆ ಯಾವತ್ತೂ ಅಲ್ಲ ಸೈಡ್ ಹೊಡಿಲಕ್ಕೆ ಹೋಗ್ಬಾರ್ದು. ಭಾಳ ಆಕ್ಸಿಡೆಂಟ್ ಯಾವಾಗ ಭೀ ಕಾರ್ನರಿಗೆ ಆಯ್ತಾವೆ, ನೆನಪಿರಿದವು. ರತ್ನಗಿರಿ ರೋಡ್ ಅದ ನೋಡ್ರಿ, ಇನ್ನು ಕನ್ಸ್ಟ್ರಕ್ಷನ್ ನಡೆದದ. ಪೂರ ಕಚ್ಚಾ ರೋಡ್ ಅದ. ಟೋಟಲ್ ಕೋಲ್ಹಾಪುರ್ಲಿಂದ ರತ್ನಗಿರಿ ಅದ 130 ಕಿಲೋಮೀಟರು. ಈಗಾರ ಸದ್ಯಕ್ಕೆ ನಾವು ಒಂದು 30 ಕಿಲೋಮೀಟ್ರ್ ಬಂದಿದ್ದೆ ಅನ್ಸೋದದ. ಪೂರ 30 ಕಿಲೋಮೀಟ್ರ್ ಹಿಂಗೆ ಅದ. ಫಸ್ಟಿಗೇನು ಮಾತಿಲ್ಲ, ಒಂದು 10 ಕಿಲೋಮೀಟರು. ಇಲ್ಲಿ 20 ಕಿಲೋಮೀಟ್ರ್ ಐತಿ ಕಂಟಿನ್ಯೂ. ಪೂರ ಕಚ್ಚಾ ರೋಡು. ಇಲ್ಲ ಕನ್ಸ್ಟ್ರಕ್ಷನ್ ಅದ. ಇದು ಯಾವಾಗ ಆಗ್ತದೋ ಯಾವಾಗಿಲ್ಲೋ. ಸೊ ನಿಮ್ಮ ಕಡೆ ಮತ್ತೊಂದು ಯಾವ್ದಾರ ಬೇರೆ ರೂಟ್ ಇತ್ತಂದ್ರೆ ನೋಡ್ಕೋರಿ. ಈ ರೂಟ್ರ ಹೆಂಗೆ ಅದ ನೋಡ್ರಿ, ತೋರ್ಸತ್ತೀನಿ ನಿಮಗೆ. ಇದನ್ನು ಬಿಟ್ಟು ಮತ್ತೆ ಹೆಂಗೂ ಇಲ್ಲ. ಇದು ಆಗಕ್ಕೆ ಒಂದು 3-4 ವರ್ಷ ಬೇಕು ಹೆಂಗೂ ಅನ್ಸೋ ಮಟ್ಟಿಗೆ. ಗಾಡಿ ಪೂರ ಜಂಪ್ ಆಗತ್ತದ ಇಲ್ಲಿಂದ.
ಹಿಂಗೆ ಏನೈತೆ ಓದದ ಗಾಡಿ ವೀಕ್ ಐತಾವ ದಾರೋದಿಗೆ ಐತಾವ ಗಾಡಿ ಇಂಥ ರೋಡ್ ಇತ್ತಂದ್ರೆ ಏನು ಮಾಡ್ತೀರಿ ಹೇಳ್ರಿ ಪೂರ ಹೆಂಗೆ ರೋಡ್ ಇನ್ನು ನಾ ಅನ್ಸೋ ಮಟ್ಟಿಗೆ ಇನ್ನು 104 ಕಿಲೋಮೀಟ್ರ್ 104 ಕಿಲೋಮೀಟ್ರ್ ನೋಡ್ರಿ 104 ಕಿಲೋಮೀಟ್ರ್ ಓಡಿಸೋದ್ರೆ ಹರಿದೋಯ್ತದೆ ಈಗ ಹಂಗೆ ಗೊತ್ತಾ तू समझा हाँ नहीं तू समझा नहीं ಇಲ್ಲಿಂದ ಒಂದು ರತ್ನಗಿರಿ ಇನ್ನೊಂದು 68 ಕಿಲೋಮೀಟ್ರ್ ಅದ ಇದು ಪೂರಾ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಚುಲಿ ಮೇನ್ ವ್ಯೂ ಆಗದ ನೋಡ್ರಿ ಗಿಚ್ಚಲ್ಲ ಫುಲ್ ಗಿಚ್ಚಿಗೆ ಪೂರಾ ಘಾಟ್ ಸೆಕ್ಷನ್ನೇ ಅದ ಇದು ಇದೆಲ್ಲ ವೆಸ್ಟರ್ನ್ ಘಾಟ್ಸೇ ಈ ವ್ಯೂನ ಎಂಜಾಯ್ ಮಾಡಿರಿ ನನ್ನನ್ನು ಎಂಜಾಯ್ ಮಾಡಿರಿ ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಕರೆಕ್ಟ್ ವ್ಯೂ ಪಾಯಿಂಟಿಗೆ ಬಂದೆವು ಅಂಬಾಘಾಟ್ ಅಂತಾರೆ ಇದಕ್ಕೆ ಆ್ಯಕ್ಚುಲಿ ಅಂಬಾಘಾಟ್ ಮ್ಯಾಲ ಸೂರ್ಯನ ವ್ಯೂ ನೋಡಿ ಹೆಂಗದ ಎಷ್ಟು ಮಸ್ತ್ ಕಾಣೋದಲ್ಲ ಒಂದು ತಾಸು ಲೇಟ್ ಆದ್ರೂ ಭೀ ಅಲ್ಲಕ ಬಟ್ ಕರ್ವಿನಾಗ ಮಾತ್ರ ಎಷ್ಟು ಸ್ಲೋ ಒಯ್ಬೇಕು ನೀವು ಎಷ್ಟು ಸ್ಲೋ ಇದ್ರಿ ಅಷ್ಟು ಸೇಫ್ ನೋಡ್ರಿ ಅಷ್ಟು ಸೇಫ್ ನೋಡ್ರಿ ಎಷ್ಟು ಗುಂಡು ಕಾಣ್ತಾನಲ್ಲ ಯಾವಾಗ ಭೀ ನೋಡ್ರಿ ಇದ್ರ ಬೀಚಿನ ಸಮೀಪ ಹೋದಾಗಲ್ಲ ಸೂರ್ಯ ದೊಡ್ಡವ ಕಾಣ್ತಾನಂತ ಅಂತ ನಾ ಕೇಳೀನಿ ಬಟ್ ದೊಡ್ಡವ ಕಾಣ್ತಾನೆ ಆ್ಯಕ್ಚುಲಿ ಸ್ಟೇಕ್ ರತ್ನಗಿರಿಲಿಂದ ಒಂದು 20-25 ಕಿಲೋಮೀಟ್ರ್ ಅದ ನಮ್ಮ ಸ್ಟೇಗೆ ಬಂದು ರೀಚ್ ಆಗಿದ್ದೆವು ಇವತ್ತು ನಾಳೆ ನಾಡಿದ್ದು ಮಾರ್ನಿಂಗ್ ಬಿಡ್ಬೇಕಂತ ಪ್ಲ್ಯಾನ್ ಅದ ನಂದರ ನೋಡೋಣ ಏನಾಗ್ತದಂತ ಇಲ್ಲೇ ಬೀಚ್ ಅದ ಅಲೆಗಳ ಸದ್ದು ಬರ್ತಾಯಿದೆ ಮನು ಕೇಳು ಒಂದು ಸರಿ ಅಂತಾರಲ್ಲ ಹಂಗೆ ಅದ